ವೆಲ್ಕಮ್ ಬ್ಯಾಕ್ ಟು ಹೇಮಾ ಸ್ಟಾಕೀಸ್. ಈ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಐಟಮ್ಸ್ಗಳು ಏನೇನಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನೀಡಲ್ಸು, ಚೈನ್ ಸ್ಟಿಚ್ ಹಾಕೋದಕ್ಕೆ ನೀಡಲ್ಸು 13 ಆ್ಯಂಡ್ 14 ಇದರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬೀಡ್ ವರ್ಕ್ಗೆ ಈ ನೀಡಲ್ಸು, ನೆಕ್ಸ್ಟ್ ಝರಿ ಥ್ರೆಡ್, ಸಿಲ್ಕ್ ಥ್ರೆಡ್ ಆ್ಯಂಡ್ ಸೇಮ್ ಕಲರ್ ಕಾಟನ್ ಥ್ರೆಡ್. ಆ್ಯಂಡ್ ಇದು ಕರ್ದಾನ ಬೀಡ್ಸ್ ಅಂತಾರೆ, ಆರ್ ಕಟ್ ಬೀಡ್ ಅಂತಲೂ ಅಂತಾರೆ. ಸೊ ಸೀಕ್ವೆನ್ಸ್, ಚಮ್ಕಿ ಅಂತ ಕೂಡ ಅಂತಾರೆ ಇದಕ್ಕೆ. ಸೊ ಹಿಂಗಿರುತ್ತೆ. ನೆಕ್ಸ್ಟ್ ದಿಸ್ ಇಸ್ ಟ್ಯೂಬ್ ಬೀಡ್. ಲಾಸ್ಟ್ ವಿಡಿಯೋದಲ್ಲಿ ಇದ್ರದ್ದು ವಿಡಿಯೋನ ಹಾಕಿದ್ದೀನಿ. ಆ್ಯಂಡ್ ಮಾರ್ಕರ್ ಪೆನ್ಸಿಲ್ ಆ್ಯಂಡ್ ಕಟರ್ ಇಷ್ಟು ಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಚೈನ್ ಸ್ಟಿಚ್ ಹಾಕೋದನ್ನು ನೋಡೋಣ. ಫಸ್ಟು ಝರಿ ಥ್ರೆಡ್ನ ತೊಗೊಂಡಿದ್ದೀನಿ. ತುದಿನಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಕೆಳಗಡೆ ನಾವು ಥ್ರೆಡ್ ಇಟ್ಕೊಂಡು ಸೊ ಈ ಕೈನ ಹೀಗೆ ಇಟ್ಕೋಬೇಕು ಸ್ಟಾರ್ಟಿಗೆ. ಸೊ ಆಮೇಲೆ ನೀಡಲ್ ಫೇಸಸ್ ನೋಡಿ ಹೀಗಿರುತ್ತೆ. ನಾವು ಇನ್ಸರ್ಟ್ ಮಾಡಿದಾಗ ಈ ಫೇಸ್ ನಮ್ಮ ಕಡೆ ತಿರುಗಬೇಕು. ಟ್ವಿಸ್ಟ್ ಮಾಡಿ ನಾವು ಥ್ರೆಡ್ನ ತಗೋಬೇಕಾಗತ್ತೆ. ಸೊ ಕೆಳಗಿಂದ ಒನ್ಸ್ ನಾವು ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಕೆಳಗಿಂದ ಸೂಜಿಗೆ ಥ್ರೆಡ್ ಸುತ್ತಕೊಂಡು ಟ್ವಿಸ್ಟ್ ಮಾಡಿ ಮೇಲೆ ತಗೋಬೇಕು. ಇನ್ಸರ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಮೇಲೆ ತಗೋಬೇಕು. ಕಾಣಿಸ್ತಿದೆಯಲ್ಲ ಚೈನ್ ಸ್ಟಿಚ್. ನೀಡಲ್ ಇನ್ಸರ್ಟ್ ಮಾಡಿ ಕೆಳಗಡೆ ಥ್ರೆಡ್ ಕಾಣಿಸ್ತಿದೆ, ಥ್ರೆಡ್ನ ಸುತ್ತಕೊಂಡು ಟ್ವಿಸ್ಟ್ ಮಾಡಿ ಥ್ರೆಡ್ನ ಹೊರಗಡೆ ತಗೋಬೇಕು. ಇನ್ಸರ್ಟ್, ಥ್ರೆಡ್ ಸುತ್ತಕೊಂಡು ಟ್ವಿಸ್ಟ್ ಮಾಡಿ ಮೇಲೆ ತಗೋಬೇಕು. ಸೊ ಅದೇ ಪ್ರಾಸೆಸ್ನ ಕಂಟಿನ್ಯೂ ಮಾಡ್ಕೋತಾ ಬರಬೇಕು. ಸೊ ಇದು ಬ್ಯಾಕ್ ಪಾರ್ಟು. ಬೋಟ್ ನೆಕ್ಕಲ್ಲಿ ಹೈ ನೆಕ್ ಕೊಟ್ಟು ಬ್ಯಾಕ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಫ್ರಂಟ್ ಸ್ವಲ್ಪ ಡಿಫ್ರೆಂಟಾಗಿದೆ. ಪೈತಾನಿ ಬ್ಲೌಸ್ ಅಂತ, ಕಟ್ಟಿಂಗು ಡಿಫ್ರೆಂಟು, ಸ್ಟಿಚ್ಚಿಂಗು ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ನಾವು ಕ್ಲಾತ್ ಫಿಕ್ಸ್ ಮಾಡ್ಕೋಬೇಕಾದ್ರೆ ನೀಟಾಗಿ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆರಿ ವರ್ಕಲ್ಲಿ ಏನಪ್ಪ ಅಂದರೆ ಎಂಥದ್ದೇ ವರ್ಕ್ ಆಗಿರ್ಬೋದು 3 ಲೇಯರ್ ಚೈನ್ ಸ್ಟಿಚ್ ಇರಲೇಬೇಕು. ಕಾರಣ ಏನಪ್ಪ ಅಂದರೆ ಆರಿ ವರ್ಕು ಮಾಡೋದೇನೋ ಮಾಡಿಬಿಡ್ತೀವಿ, ಸುಲಭವಾಗಿ ಏನೋ ಮಾಡಿಬಿಡ್ತೀವಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಸ್ಟಿಚಿಂಗ್ ಮಾಡೋವಾಗ ಒಂದೊಂದು ಬೀಡ್ಸ್ಗಳಿಗೆ ನೀಡಲ್ ಟಚ್ ಆಗಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನಾವು 3 ಲೇಯರ್ ಚೈನ್ ಸ್ಟಿಚ್ ಹಾಕೋದ್ರಿಂದ ಸ್ಟಿಚ್ ಮಾಡಿ ಟರ್ನ್ ಮಾಡೋದಕ್ಕೆ ಸುಲಭ ಆಗೋಗುತ್ತೆ. ಫಿನಿಶಿಂಗ್ ಆಲ್ಸೋ ನೀಟಾಗಿರುತ್ತೆ. ಅದರಿಂದ 3 ಲೇಯರ್ ಸ್ಟಿಚ್ ಇರಲೇಬೇಕು. ಎಂಡ್ ನಾಟಲ್ಲಿ ಒಳಗಿಂದ ನೀಡನ್ನು ಫಸ್ಟ್ ತೆಕ್ಕೊಂಡು ಅದ್ರ ಒಳಗಾಸಿ ಇನ್ನೊಂದು ಥ್ರೆಡ್ನ ತಗೊಂಡು ಅದನ್ನು ಒಳಗಡೆ ಇರೋ ಥ್ರೆಡ್ನ ಮೇಲೆ ಕೇಳಿಕೊಂಡು ಎಂಡ್ ನಾಟ್ ಹಾಕ್ಕೋಬೇಕಾಗುತ್ತೆ. ಸೊ ಕೇರ್ಫುಲ್ಲಾಗಿ ಹಾಕ್ಕೋಬೇಕು. ಒಂದು ಸರಿ ಏನಾದರೂ ಅದು ಲೂಸ್ ಆಯಿತು ಅಂದರೆ ಫುಲ್ ವರ್ಕೇ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಆರಿ ವರ್ಕ್ ಮಾಡುವಾಗ ಕೈಗಳನ್ನ ಇಲ್ಲಿ ಸೆಂಟ್ರಲ್ಲಿ ಇಟ್ಕೋಬಾರ್ದು. ಈ ತುದಿನ ಇರುತ್ತಲ್ಲ ಇಲ್ಲಿ ನಾವು ಸಪೋರ್ಟ್ ಕೊಟ್ಕೋಬೇಕು. ಯಾಕಂದರೆ ಇಲ್ಲಿ ನಾವು ವೇಟ್ ಬಿಟ್ಟರೆ
ಕ್ಲಾತು ಲೂಸ್ ಆಗುತ್ತೆ. ಸೊ ವರ್ಕು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಸಪೋರ್ಟ್ ಕೊಟ್ಕೊಂಡು ಮಾಡ್ಕೊಬಂದರೆ ಪರ್ಫೆಕ್ಟಾಗಿ ಬರುತ್ತೆ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.